ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಅವರಿಗೆ ಟಿಕೆಟ್ ಕೊಡಬೇಕಾದಾಗ ಏನಪ್ಪ ಕಾಂಗ್ರೆಸ್ ಅವರು ದೊಡ್ಡ ದೊಡ್ಡ ಸಾಹುಕಾರಗಳನ್ನ ಹಿಡ್ಕೊಂಬಂದು ಹಾಕ್ತಾರೆ, ಸುಧಾಕರ್ ಅವ್ರು ಗೆಲ್ತಾರ, ಸುಧಾಕರ್ ಅವ್ರಿಗೆ ಜನ ವೋಟ್ ಹಾಕ್ತಾರ, ಇವೆಲ್ಲ ಕ್ವಶನ್ ಮಾರ್ಕ್ಗಳನ್ನು ಕೇಳಿದ್ರು. ಪತ್ರಿಕೆಯಲ್ಲೂ ಬಂದಿತ್ತು. ಆದರೆ ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲಿ ಡಾಕ್ಟರ್ ಸುಧಾಕರ್ ಅವರಿಗೆ ಕೊಟ್ಟರೆ ಅವರು 1,00,000 ಮತದಿಂದ ಗೆಲ್ತಾರೆ ಅಂತ ನಾನು ಹೇಳಿದ್ದೆ ಅವರಿಗೆ. ಯಾರಿಗೆ? ಡೆಲ್ಲಿಯವರಿಗೆ ನಾನು ಹೇಳಿದ್ದೆ. ನಮ್ಮ ಕೇಂದ್ರದ ನಾಯಕರಿಗೆ ಹೇಳಿದ್ದೆ 1,00,000 ಮತದಲ್ಲಿ ಗೆಲ್ತಾರೆ ಅಂತ ಹೇಳಿದ್ದೆ. ಆದರೆ ನೀವೇನು ಮಾಡಿದ್ರಿ? ಅದನ್ನ ಡಬಲ್ ಮಾಡಿಬಿಟ್ರಿ. ಅದನ್ನ ಡಬಲ್ ಮಾಡಿ ತೋರಿಸಿದ್ದೀರಾ. ಅಂದರೆ ಇಲ್ಲಿ ಸುಧಾಕರ್ ಅವರು BJP ಮತ್ತು JDS ಈ ಕಾಂಬಿನೇಷನ್ ಇದೆಯಲ್ಲ, ಈ ಕಾಂಬಿನೇಷನ್ನು ನಮ್ಮ MLAಗಳೆಲ್ಲ ಸಿಗ್ತಾ ಇದ್ದಾರೆ, ex-MLAಗಳೆಲ್ಲ JDS ಮತ್ತು BJP ಅವರು. ಅಣ್ಣ ಇದನ್ನು ಮುಂದೆನೇ 1 ವರ್ಷದ ಮುಂಚೆ ಮಾಡ್ಕೊಂಡಿದ್ರೆ ನಾವು ಅಧಿಕಾರದಲ್ಲಿ ಇರ್ತಾ ಇದ್ದಾರಲ್ಲಣ್ಣ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಏನು ಮಾಡೋದಪ್ಪ, ಅವಾಗ ದೇವೇಗೌಡರು ಒಪ್ಪಿರಲಿಲ್ಲ, ಅವಾಗೆಲ್ಲ ಏನು ಜಾತ್ಯತೀತ ಅಂದರು. ಆಮೇಲೆ ಕಾಂಗ್ರೆಸ್ ಅವ್ರ ಬೆನ್ನಿಗೆ, ಕುಮಾರಸ್ವಾಮಿ ಅವ್ರ ಬೆನ್ನಿಗೆ ಚೂರಿ ಹಾಕಿದ ಮೇಲೇ ಗೊತ್ತಾಗಿದ್ದು ಕಾಂಗ್ರೆಸ್ ಅವ್ರನ್ನ ನಂಬಬಾರ್ದು ಅಂತೇಳಿ ಗೊತ್ತಾಗಿದ್ದು ಅವಾಗೆ. ಈಗ ಹೊಂದಾಣಿಕೆ ಆಗಿದೆ. ಕೋಲಾರದಲ್ಲೂ ನಮ್ಮ BJP ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ, ಮಂಡ್ಯದಲ್ಲೂ ಕೆಲಸ ಮಾಡಿದ್ದಾರೆ, ಚಿಕ್ಕಬಳ್ಳಾಪುರದಲ್ಲೂ ಕೆಲಸ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ JDS ಮತ್ತು BJP ಮತ್ತು JDS ಅಣ್ಣ ತಮ್ಮಂದಿರಂತೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಇವತ್ತು ಈ ದೊಡ್ಡದಾದಂಥ ಗೆಲುವು. ಹಾಸನದಲ್ಲೂ ಗೆದ್ದು ಬಿಡ್ತಾ ಇದ್ರಿ, ಉತ್ತರ ಕರ್ನಾಟಕದಲ್ಲೂ ನಾವು ಗೆಲ್ಲಬೇಕಾಗಿತ್ತು.